ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಈ ಮಟ್ಟಿಗೆ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ದಾಖಲಿಸುತ್ತೆ ಅಂತ ನಿರೀಕ್ಷೆ ಮಾಡಿದ್ರೋ ಇಲ್ವೋ ಅಥವಾ ನಿರೀಕ್ಷೆಗೂ ಮೀರಿ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದಕ್ಕೆ ನನ್ನ ಪಕ್ಕದಲ್ಲಿ ನೀವು ನಂಬರ್ ಅನ್ನು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬರೋಬ್ಬರಿ 208 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ. 208 ಬಿಜೆಪಿಗೆ, ಟಿಎಂಸಿ ಕೇವಲ 29. 15 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದ ತೃಣಮೂಲ ಕಾಂಗ್ರೆಸ್ ಕೇವಲ 79. ಕಾಂಗ್ರೆಸ್ ಬರೀ 2, ಇತರೆ 4. ಇನ್ನ ಸರ್ಕಾರ ರಚನೆಗೆ ಅಗತ್ಯ ಇರುವಂತಹ ಮ್ಯಾಜಿಕ್ ನಂಬರ್ 148. ಪ್ರಚಂಡ ಬಹುಮತವನ್ನ ಬಿಜೆಪಿಯಲ್ಲಿ ಗಳಿಸಿದೆ, ಬರೋಬ್ಬರಿ 208. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿದೆ, ಬಿಜೆಪಿಯದ್ದೇ ಪಾರುಪತ್ಯ. ಇನ್ನು ನೆಕ್ಸ್ಟ್, ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಈ ಮಟ್ಟಿಗೆ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ದಾಖಲಿಸುತ್ತೆ ಅಂತ ನಿರೀಕ್ಷೆ ಮಾಡಿದ್ರೋ ಇಲ್ವೋ ಅಥವಾ ನಿರೀಕ್ಷೆಗೂ ಮೀರಿ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದಕ್ಕೆ ನನ್ನ ಪಕ್ಕದಲ್ಲಿ ನೀವು ನಂಬರ್ ಅನ್ನು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬರೋಬ್ಬರಿ 208 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ. 208 ಬಿಜೆಪಿಗೆ, ಟಿಎಂಸಿ ಕೇವಲ 29. 15 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದ ತೃಣಮೂಲ ಕಾಂಗ್ರೆಸ್ ಕೇವಲ 79. ಕಾಂಗ್ರೆಸ್ ಬರೀ 2, ಇತರೆ 4. ಇನ್ನ ಸರ್ಕಾರ ರಚನೆಗೆ ಅಗತ್ಯ ಇರುವಂತಹ ಮ್ಯಾಜಿಕ್ ನಂಬರ್ 148. ಪ್ರಚಂಡ ಬಹುಮತವನ್ನ ಬಿಜೆಪಿಯಲ್ಲಿ ಗಳಿಸಿದೆ, ಬರೋಬ್ಬರಿ 208. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿದೆ, ಬಿಜೆಪಿಯದ್ದೇ ಪಾರುಪತ್ಯ. ಇನ್ನು ನೆಕ್ಸ್ಟ್, ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಈ ಮಟ್ಟಿಗೆ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ದಾಖಲಿಸುತ್ತೆ ಅಂತ ನಿರೀಕ್ಷೆ ಮಾಡಿದ್ರೋ ಇಲ್ವೋ ಅಥವಾ ನಿರೀಕ್ಷೆಗೂ ಮೀರಿ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದಕ್ಕೆ ನನ್ನ ಪಕ್ಕದಲ್ಲಿ ನೀವು ನಂಬರ್ ಅನ್ನು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬರೋಬ್ಬರಿ 208 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ. 208 ಬಿಜೆಪಿಗೆ, ಟಿಎಂಸಿ ಕೇವಲ 29. 15 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದ ತೃಣಮೂಲ ಕಾಂಗ್ರೆಸ್ ಕೇವಲ 79. ಕಾಂಗ್ರೆಸ್ ಬರೀ 2, ಇತರೆ 4. ಇನ್ನ ಸರ್ಕಾರ ರಚನೆಗೆ ಅಗತ್ಯ ಇರುವಂತಹ ಮ್ಯಾಜಿಕ್ ನಂಬರ್ 148. ಪ್ರಚಂಡ ಬಹುಮತವನ್ನ ಬಿಜೆಪಿಯಲ್ಲಿ ಗಳಿಸಿದೆ, ಬರೋಬ್ಬರಿ 208. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿದೆ, ಬಿಜೆಪಿಯದ್ದೇ ಪಾರುಪತ್ಯ. ಇನ್ನು ನೆಕ್ಸ್ಟ್, ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಈ ಮಟ್ಟಿಗೆ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ದಾಖಲಿಸುತ್ತೆ ಅಂತ ನಿರೀಕ್ಷೆ ಮಾಡಿದ್ರೋ ಇಲ್ವೋ ಅಥವಾ ನಿರೀಕ್ಷೆಗೂ ಮೀರಿ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದಕ್ಕೆ ನನ್ನ ಪಕ್ಕದಲ್ಲಿ ನೀವು ನಂಬರ್ ಅನ್ನು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬರೋಬ್ಬರಿ 208 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ. 208 ಬಿಜೆಪಿಗೆ, ಟಿಎಂಸಿ ಕೇವಲ 29. 15 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದ ತೃಣಮೂಲ ಕಾಂಗ್ರೆಸ್ ಕೇವಲ 79. ಕಾಂಗ್ರೆಸ್ ಬರೀ 2, ಇತರೆ 4. ಇನ್ನ ಸರ್ಕಾರ ರಚನೆಗೆ ಅಗತ್ಯ ಇರುವಂತಹ ಮ್ಯಾಜಿಕ್ ನಂಬರ್ 148. ಪ್ರಚಂಡ ಬಹುಮತವನ್ನ ಬಿಜೆಪಿಯಲ್ಲಿ ಗಳಿಸಿದೆ, ಬರೋಬ್ಬರಿ 208. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿದೆ, ಬಿಜೆಪಿಯದ್ದೇ ಪಾರುಪತ್ಯ. ಇನ್ನು ನೆಕ್ಸ್ಟ್, ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಈ ಮಟ್ಟಿಗೆ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ದಾಖಲಿಸುತ್ತೆ ಅಂತ ನಿರೀಕ್ಷೆ ಮಾಡಿದ್ರೋ ಇಲ್ವೋ ಅಥವಾ ನಿರೀಕ್ಷೆಗೂ ಮೀರಿ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದಕ್ಕೆ ನನ್ನ ಪಕ್ಕದಲ್ಲಿ ನೀವು ನಂಬರ್ ಅನ್ನು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬರೋಬ್ಬರಿ 208 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ. 208 ಬಿಜೆಪಿಗೆ, ಟಿಎಂಸಿ ಕೇವಲ 29. 15 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದ ತೃಣಮೂಲ ಕಾಂಗ್ರೆಸ್ ಕೇವಲ 79. ಕಾಂಗ್ರೆಸ್ ಬರೀ 2, ಇತರೆ 4. ಇನ್ನ ಸರ್ಕಾರ ರಚನೆಗೆ ಅಗತ್ಯ ಇರುವಂತಹ ಮ್ಯಾಜಿಕ್ ನಂಬರ್ 148. ಪ್ರಚಂಡ ಬಹುಮತವನ್ನ ಬಿಜೆಪಿಯಲ್ಲಿ ಗಳಿಸಿದೆ, ಬರೋಬ್ಬರಿ 208. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿದೆ, ಬಿಜೆಪಿಯದ್ದೇ ಪಾರುಪತ್ಯ. ಇನ್ನು ನೆಕ್ಸ್ಟ್, ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಈ ಮಟ್ಟಿಗೆ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ದಾಖಲಿಸುತ್ತೆ ಅಂತ ನಿರೀಕ್ಷೆ ಮಾಡಿದ್ರೋ ಇಲ್ವೋ ಅಥವಾ ನಿರೀಕ್ಷೆಗೂ ಮೀರಿ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದಕ್ಕೆ ನನ್ನ ಪಕ್ಕದಲ್ಲಿ ನೀವು ನಂಬರ್ ಅನ್ನು ಗಮನಿಸ್ತಾ ಇದ್ದೀರಿ.
ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬರೋಬ್ಬರಿ 208 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ. 208 ಬಿಜೆಪಿಗೆ, ಟಿಎಂಸಿ ಕೇವಲ 29. 15 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದ ತೃಣಮೂಲ ಕಾಂಗ್ರೆಸ್ ಕೇವಲ 79. ಕಾಂಗ್ರೆಸ್ ಬರೀ 2, ಇತರೆ 4. ಇನ್ನ ಸರ್ಕಾರ ರಚನೆಗೆ ಅಗತ್ಯ ಇರುವಂತಹ ಮ್ಯಾಜಿಕ್ ನಂಬರ್ 148. ಪ್ರಚಂಡ ಬಹುಮತವನ್ನ ಬಿಜೆಪಿಯಲ್ಲಿ ಗಳಿಸಿದೆ, ಬರೋಬ್ಬರಿ 208. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿದೆ, ಬಿಜೆಪಿಯದ್ದೇ ಪಾರುಪತ್ಯ. ಇನ್ನು ನೆಕ್ಸ್ಟ್, ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಈ ಮಟ್ಟಿಗೆ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ದಾಖಲಿಸುತ್ತೆ ಅಂತ ನಿರೀಕ್ಷೆ ಮಾಡಿದ್ರೋ ಇಲ್ವೋ, ಅಥವಾ ನಿರೀಕ್ಷೆಗೂ ಮೀರಿ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದಕ್ಕೆ ನನ್ನ ಪಕ್ಕದಲ್ಲಿ ನೀವು ನಂಬರ್ ಅನ್ನ ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬರೋಬ್ಬರಿ 208 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ. 208 ಬಿಜೆಪಿಗೆ, ಟಿಎಂಸಿ ಕೇವಲ 29. 15 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದ ತೃಣಮೂಲ ಕಾಂಗ್ರೆಸ್ ಕೇವಲ 79. ಕಾಂಗ್ರೆಸ್ ಬರೀ 2, ಇತರೆ 4. ಇನ್ನ ಸರ್ಕಾರ ರಚನೆಗೆ ಅಗತ್ಯ ಇರುವಂತಹ ಮ್ಯಾಜಿಕ್ ನಂಬರ್ 148. ಪ್ರಚಂಡ ಬಹುಮತವನ್ನ ಬಿಜೆಪಿಯಲ್ಲಿ ಗಳಿಸಿದೆ, ಬರೋಬ್ಬರಿ 208. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿದೆ, ಬಿಜೆಪಿಯದ್ದೇ ಪಾರುಪತ್ಯ. ಇನ್ನು ನೆಕ್ಸ್ಟ್, ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಈ ಮಟ್ಟಿಗೆ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ದಾಖಲಿಸುತ್ತೆ ಅಂತ ನಿರೀಕ್ಷೆ ಮಾಡಿದ್ರೋ ಇಲ್ವೋ, ಅಥವಾ ನಿರೀಕ್ಷೆಗೂ ಮೀರಿ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದಕ್ಕೆ ನನ್ನ ಪಕ್ಕದಲ್ಲಿ ನೀವು ನಂಬರ್ ಅನ್ನ ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬರೋಬ್ಬರಿ 208 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ. 208 ಬಿಜೆಪಿಗೆ, ಟಿಎಂಸಿ ಕೇವಲ 29. 15 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದ ತೃಣಮೂಲ ಕಾಂಗ್ರೆಸ್ ಕೇವಲ 79. ಕಾಂಗ್ರೆಸ್ ಬರೀ 2, ಇತರೆ 4. ಇನ್ನ ಸರ್ಕಾರ ರಚನೆಗೆ ಅಗತ್ಯ ಇರುವಂತಹ ಮ್ಯಾಜಿಕ್ ನಂಬರ್ 148. ಪ್ರಚಂಡ ಬಹುಮತವನ್ನ ಬಿಜೆಪಿಯಲ್ಲಿ ಗಳಿಸಿದೆ, ಬರೋಬ್ಬರಿ 208. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿದೆ, ಬಿಜೆಪಿಯದ್ದೇ ಪಾರುಪತ್ಯ. ಇನ್ನು ನೆಕ್ಸ್ಟ್, ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಈ ಮಟ್ಟಿಗೆ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ದಾಖಲಿಸುತ್ತೆ ಅಂತ ನಿರೀಕ್ಷೆ ಮಾಡಿದ್ರೋ ಇಲ್ವೋ, ಅಥವಾ ನಿರೀಕ್ಷೆಗೂ ಮೀರಿ ಬಿಜೆಪಿಯಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನೋದಕ್ಕೆ ನನ್ನ ಪಕ್ಕದಲ್ಲಿ ನೀವು ನಂಬರ್ ಅನ್ನ ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬರೋಬ್ಬರಿ 208 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ. 208 ಬಿಜೆಪಿಗೆ, ಟಿಎಂಸಿ ಕೇವಲ 29. 15 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದ ತೃಣಮೂಲ ಕಾಂಗ್ರೆಸ್ ಕೇವಲ 79. ಕಾಂಗ್ರೆಸ್ ಬರೀ 2, ಇತರೆ 4. ಇನ್ನ ಸರ್ಕಾರ ರಚನೆಗೆ ಅಗತ್ಯ ಇರುವಂತಹ ಮ್ಯಾಜಿಕ್ ನಂಬರ್ 148. ಪ್ರಚಂಡ ಬಹುಮತವನ್ನ ಬಿಜೆಪಿಯಲ್ಲಿ ಗಳಿಸಿದೆ, ಬರೋಬ್ಬರಿ 208. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿದೆ, ಬಿಜೆಪಿಯದ್ದೇ ಪಾರುಪತ್ಯ. ಇನ್ನು ನೆಕ್ಸ್ಟ್,